ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೆ ಓದಿನ ಜೊತೆಗೆ ಕಲಿಸಲೇಬೇಕಾಗಿರುವಂಥ 2 ವಿಷಯಗಳ ಬಗ್ಗೆ ನಾನು ಇವತ್ತು ಹೇಳ್ತೀನಿ. ಮೊದಲನೇದು ಸ್ಪೆಂಡ್, ಖರ್ಚು. ಮನೆ ಖರ್ಚಿಗೆ, ಕರೆಂಟ್ ಬಿಲ್ಗೆ, ನೀರಿಗಿರ್ಬೋದು, ಮನೆ ಸಾಮಾನು, ತರಕಾರಿಗಳಿಗೆ ಎಷ್ಟು ಖರ್ಚಾಗ್ತಾ ಇದೆ ಅಂತೆಲ್ಲ ಮಕ್ಕಳಿಗೆ ಗೊತ್ತಾಗೋ ರೀತಿ ಮಾಡಿ. ಅದರಿಂದ ಅವ್ರಿಗೆ ದುಡ್ಡಿನ ಬೆಲೆ ಗೊತ್ತಾಗುತ್ತೆ. ಅನಾವಶ್ಯಕ ಖರ್ಚುಗಳನ್ನು ಮಾಡಲ್ಲ. ಇಲ್ಲಾಂದರೆ ಕೆಲವು ಮಕ್ಕಳು ಆಫ್ಟರ್ ಆಲ್ 10 ರೂಪೀಸೇ ಅಲ್ವಾ, ಆಫ್ಟರ್ ಆಲ್ 50, ಆಫ್ಟರ್ ಆಲ್ 500 ರೂಪೀಸೇ ಅಲ್ವಾ ಅಂತ ಹೇಳ್ತಿರ್ತಾರೆ. ಆ ರೀತಿ ಮೆಂಟಾಲಿಟಿನ ಮಕ್ಕಳ ತಲೆಯಿಂದ ತೆಗೆದುಬಿಡಬೇಕು. ಖರ್ಚುಗಳು ಮಕ್ಕಳಿಗೆ ಗೊತ್ತಾಗೋ ರೀತಿ ಮಾಡಿ. ನೆಕ್ಸ್ಟ್ 2ನೇ ವಿಷಯ ಸೇವ್ ಅಥವಾ ಇನ್ವೆಸ್ಟ್. ದುಡ್ಡು ಒಂದೇ ಸೇವ್ ಮಾಡಬೇಕು ಅಂತ ಹೇಳ್ಕೊಡ್ಬೇಡಿ. ದುಡ್ಡಿನ ಜೊತೆಗೆ ನೀರನ್ನು ಸೇವ್ ಮಾಡಬೇಕು, ಪರಿಸರನೂ ರಕ್ಷಿಸಬೇಕು, ಆಹಾರನ ವೇಸ್ಟ್ ಮಾಡಬಾರ್ದು, ಅದನ್ನು ಸೇವ್ ಮಾಡಬೇಕು. ಹೀಗೆ ಎಲ್ಲದ್ರ ಬಗ್ಗೆನೂ ಸೇವಿಂಗ್ ಗೊತ್ತಿರಲಿ. ಅನಾವಶ್ಯಕವಾಗಿ ಯಾವುದನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಕೊಡಿ. ಅದ್ರ ಜೊತೆಗೆ ಇನ್ವೆಸ್ಟ್ ಅಂದರೆ ಒಂದು 10 ರೂಪಾಯಿ ಅವ್ರಿಗೆ ಪಾಕೆಟ್ ಮನಿ ಕೊಟ್ಟರೆ 10 ರೂಪಾಯಲ್ಲಿ 5 ರೂಪಾಯಿ ಉಳಿಸ್ಕೊಂಡು 5 ರೂಪಾಯಿ ಖರ್ಚು ಮಾಡೋ ರೀತಿ ಅವ್ರಿಗೆ ಹೇಳ್ಕೊಡಿ. ಮಕ್ಕಳಿಗೆ ಹುಂಡಿ ಅಥವಾ ಮನಿ ಬ್ಯಾಂಕ್ನ ತಕ್ಕೊಡಿ. ಅದರಲ್ಲಿ ತಿಂಗಳಿಗೆ ಇಷ್ಟು ದುಡ್ಡು ಅಂತ ಅವ್ರ ಕೈಯಿಂದನೇ ಹಾಕಿಸಿ. ವರ್ಷಕ್ಕೊಂದ್ಸಲ ಅವ್ರ ಬರ್ತಡೇ ದಿನ ಅದನ್ನು ಓಪನ್ ಮಾಡಿಸಿ ಅದರಿಂದ ಅವ್ರಿಗಿಷ್ಟ ಆಗೋದನ್ನು ತಕ್ಕೊಡಿ. ಮಕ್ಕಳಿಗೆ ಆವಾಗ ಯಾವ ರೀತಿ ಸೇವ್ ಮಾಡಬೇಕು, ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತಲೂ ಗೊತ್ತಾಗುತ್ತೆ. ಈ 2 ಅಂಶನ ತಪ್ಪದೆ ಮಕ್ಕಳಿಗೆ ಹೇಳ್ಕೊಡಿ.